ಹಲೋ ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಖಾಸಗಿ ವೈದ್ಯರೊಬ್ಬರಿಂದ 50 ಲಕ್ಷ ಬೇಡಿಕೆ ಇಟ್ಟ ಪತ್ರಕರ್ತರಾದ ಸುವರ್ಣ ಮಾಜಿ ವರದಿಗಾರ ಪ್ರಸನ್ನ ದೇಶಪಾಂಡೆ ಮತ್ತು ರವಿ ಬಿನ್ಸಾಳ್ ಹಾಗೂ ಬಸವರಾಜ್ ಲಗಡಿ, ಸುವರ್ಣ ನ್ಯೂಸ್ ಕ್ಯಾಮರಾಮ್ಯಾನ್ ಸಂಗಮೇಶ್, ಖ್ಯಾತ ವೈದ್ಯ ಡಾಕ್ಟರ್ ಪೋಸ್ಟಲ್ ಎಂಬುವರು ನಡೆಸುತ್ತಿರುವ ಆಸ್ಪತ್ರೆಯಲ್ಲಿ ಲಿಂಗ ಪರೀಕ್ಷೆ ಸ್ಥಳಕ್ಕೆ ತೆರಳಿ 50 ಲಕ್ಷ ಹಣ ಕೊಡದಿದ್ದರೆ ನಮ್ಮ ಬಳಿ ದಾಖಲೆಗಳು ಇದ್ದವು, ಬಿಡುಗಡೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಮತ್ತು ಹೋಟೆಲ್ನಲ್ಲಿ ಹಣ ಪಡೆಯುವಾಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನೂ 3 ಪತ್ರಕರ್ತರನ್ನು ಬಂಧಿಸುವಲ್ಲಿ ಪೊಲೀಸರು ಜಾಲ ಬೀಸಿದ್ದಾರೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಪ್ರಕಾಶ್ ನಿಕ್ಕಂ ಹೇಳಿಕೆ ನೀಡಿದ್ದಾರೆ. ಚೀಮಾರಿ ಹಾಕುತ್ತಿರುವ ಜನಪರ ಹೋರಾಟಗಾರರು ಘಟನೆ ಇದೆ. ಸುವರ್ಣ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಆಗಲಿ, ರವಿ ಬಿಸ್ನಾಳ್ ಆಗಲಿ, ಇಂಥ ಒಳ್ಳೆ ಸ್ವಲ್ಪ ಇದ್ದವರೇ ಈ ತರ ಮಾಡಿದ್ರಪ್ಪ ಅಂದ್ರೆ ಒಂದ್ ಏನೈತಿ, ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಹೋರಾಟಗಾರರಿಗೆ ಬಹಳ ಇದಾಗುತ್ತೆ. ಈಗ ನಾವು ಎಲ್ಲರ ಕೂಡಿಸಿ ನಾವು ಇದು ಮಾಡ್ಕೊತ ಹೋಗೋರು, ಅದ್ರ ಇವ್ರಿಗೆಲ್ಲ ಈ ಟೈಪ್ ಡೀಲಿಂಗ್ ಮಾಡ್ಕೊತ ಹೋದ್ರಂದ್ರೆ ಜನಪರ ಸುದ್ದಿಗಳು ಹೊರಗೆ ಬರ್ಬೇಕು. ಅವು ಹೊರಗೆ ಬರಲಾರ್ರೆ ಇವೆಲ್ಲ ಡೀಲಿಂಗ್ ಮಾಡ್ಕೊತ ಹೋಗ್ಬಿಟ್ರಪ್ಪ ಅಂದ್ರೆ ಸುದ್ದಿನ ಹೊರಗೆ ಬರುತ್ತೆ. ಆದ ಕಾರಣ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ SP ಸಾಹೇಬರು ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರ ಮ್ಯಾಗ ಶೀಘ್ರ ಕ್ರಮ ತಗೊಂಡು ಇವ್ರಿಗೆ ಶಿಕ್ಷೆ ಆಗಬೇಕಂತ ವಿಚಾರ ಮಾಡ್ತೀನಿ. ಬದಲಾಗಿ ಇಂಥವೆಲ್ಲ ಬರೀ ಡೀಲಿಂಗ್ ಮಾಡ್ಕೊತ ಹೋದ್ರ ಏನ್ ಮಾಡೋದು ಇವ್ರು? ಬರೀ ಆದ ಕಾರಣ ಜನಪರ ಕಾಳಜಿ ಇಟ್ಟುಕೊಂಡು ಚಲನದವರು ಒಂದ್ ಸ್ವಲ್ಪ ಇದು ಮಾಡಬೇಕು. ಆಮ್ಯಾಗ ಈ ವಾರ್ತಾ ಇಲಾಖೆ ಅವರು ಒಂದ್ ದೊಡ್ಡ ಒಂದು ಚೀಟಿ ಕೊಡ್ತಾರೆ ಇವ್ರು. ವಾರ್ತಾ ಇಲಾಖೆ ಅವ್ರು ಏನಪ್ಪಾ ಅಂದ್ರೆ ಇಷ್ಟು ಮಂದಿ ರಿಪೋರ್ಟರ್ ಅದಾರ ಇದು ಕೊಡ್ತಾರೆ. ಆ ರಿಪೋರ್ಟ್ದಾಗ ಹೆಸರು ಇದ್ದಂತವ್ರೆ ಹಿಂಗ್ ಮಾಡ್ಕೊತ ಹೋಗ್ಬಿಟ್ರ. ಇನ್ನು ವಾರ್ತಾ ಇಲಾಖೆ ಮಾನ ಮರ್ಯಾದೆ ಎಲ್ಲಿ ಉಳಿತಿದ್ದಿಲ್ಲ. ಆದ ಕಾರಣ ಈ ವಾರ್ತಾ ಇಲಾಖೆ ಅವರು ಇದಕ್ಕೆ ಸಂಬಂಧಪಟ್ಟಂತವ್ರು ಕಂಪಲ್ಸರಿ ಅದಕ್ಕೆ ಆಕ್ಷನ್. ಅವರಿಗೆ 4 ಜನ, ಟೋಟಲ್ 6 ಜನದ ಟೀಮ್ ಇದೆ. ಅಲ್ಲಿ ಪ್ರಸನ್ನ ದೇಶಪಾಂಡೆ ಸುವರ್ಣ ನ್ಯೂಸ್ ರಿಪೋರ್ಟರ್, ಆಮೇಲೆ ರವಿ ಬಿಸ್ನಾಳ್, ಪ್ರಸನ್ನ ದೇಶಪಾಂಡೆ, ಸೆಕೆಂಡ್ ಇಸ್ ರವಿ ಬಿಸ್ನಾಳ್, ಥರ್ಡ್ ಇಸ್ ಬಸವರಾಜ್, ಫೋರ್ತ್ ಇಸ್ ಸಂಗಮೇಶ್ ಹೂ ಇಸ್ ಅ ಫೋಟೋಗ್ರಾಫರ್, ಕ್ಯಾಮರಾಮ್ಯಾನ್ ಆಫ್ ಸುವರ್ಣ ನ್ಯೂಸ್. ಅವರು ಎಲ್ಲ ಫಸ್ಟ್ ಏನ್ ಮಾಡಿದ್ದಾರೆ, ದೇ ಸೆಂಟ್ ಒನ್ ಲೇಡಿ ಅಂಡ್ ಒನ್ ಜೆಂಟ್ ಟು ದಟ್ ಹಾಸ್ಪಿಟಲ್. ದಟ್ ಲೇಡಿ ವಾಸ್ ಪ್ರೆಗ್ನೆಂಟ್. ಅದು ಅಲ್ಲಿ ಹೋದ ನಂತರ ಹೊರಗಡೆ ಬಂದ ಸಿ ಸ್ಟಾರ್ಟೆಡ್ ಸ್ಟ್ರೀಮಿಂಗ್. ಅದು ಎಲ್ಲ ಇಲ್ಲಿಗಲ್ ಮಾಡ್ತಾ ಇದ್ದಾರೆ, ಅದು ಇದು. ದೇನ್ ದೀಸ್ 4 ಪೀಪಲ್ ಎಂಟರ್ಡ್. ಅವರ ಡಾಕ್ಟರ್ ಕಡೆಯಿಂದ ದೇ ಹ್ಯಾವ್ ಸ್ಲ್ಯಾಶ್ 1 lakh rupees. ಆಮೇಲೆ ಅವರು 50 lakh rupees ಡಿಮಾಂಡ್ ಮಾಡಿದ್ರು. 50 lakh rupees ನನಗೆ ಕೊಡಬೇಕು, ಅದ ನಾವು ಇದು ಎಲ್ಲ ಇದು ಮಾಡ್ತೀವಿ ಅಂತ ಪಬ್ಲಿಷ್ ಮಾಡ್ತೀವಿ. 50 ಆಮೇಲೆ ಇಟ್ ವಾಸ್ ಸೆಟಲ್ಡ್ ಆನ್ 10 lakh rupees. ಆಮೇಲೆ ಅವರು ಡಾಕ್ಟರ್ ಡಾಕ್ಟರ್ ಗೆ ಫೋನ್ ಮಾಡಿ ಅದು ಬೇರೆ ಉಳಿದವರು ಅಮೌಂಟ್ ಕೊಡಬೇಕು ಅಂತ ಹೇಳಿದ್ರು. ದೆನ್ ದೇ ಕಾಲ್ಡ್ ಹಿಮ್ ಟು ಒಂದು ಹೋಟೆಲ್ ಅಲ್ಲಿ ಇದು ಮನಿ ತಗೊಂಡಾಗ ವಿ ಹ್ಯಾವ್ ಕ್ಯಾಶ್ ದೆಮ್ ರೆಡ್ ಹ್ಯಾಂಡೆಡ್. ಯಾವ ಹೋಟೆಲ್ ಹೆಸರು ಇದೆ ಗೊತ್ತಿಲ್ಲ. ಸೋಮೇರ್ ಇನ್ ಗಾಂಧಿ APMC ಲಿಮಿಟ್ಸ್ ಅನ್ನೋ ಹೋಟೆಲ್ ಇದೆ, ಅಲ್ಲಿ ಅವರು ಕ್ಯಾಶ್ ಆಗಿದ್ದಾರೆ. So these 4 people are arrested. Yes, 4 people red-handed cash ಜೊತೆ. Yes, ಕ್ಯಾಶ್ ಎಷ್ಟಿತ್ತು? cash around 1 lakh. 1 lakh rupees ಪಡಿಬೇಕು. Yes. ಸರ್, ಈಗ 6 ಜನ ನೀವು ಪ್ರೆಸ್ಮೆಂಟ್ ಕೊಟ್ಟಲ್ಲ, 6 ಜನ ಹೆಸರಿಲ್ಲ ಸರಿಯಾಗಿ ಕೊಟ್ಟಿಲ್ಲ. 4 ಜನದ್ದು ಇದೆ, ಇನ್ನು 2 ಜನದ್ದು ದಟ್ ಲೇಡಿ ಹ್ಯಾಸ್ ಗಿವನ್ ಅ ತಪ್ಪು ಹೆಸರು ಕೊಟ್ಟಿದ್ದಾರೆ ಬಿಕಾಸ್ ಶಿ ಡೋಂಟ್ ವಾಂಟ್ ಟು ಗಿವ್ ಅ ರಿಯಲ್ ನೇಮ್. ಯಾರು ಆ ಗಂಡ ಹೆಂಡತಿ? Yes, ದ ಗಂಡ ಹೆಂಡತಿ ಅವ್ರದ್ದು ಒಂದು ತಪ್ಪು ನೇಮ್ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ನಮ್ಮ ಕಡೆ CCTV ಫುಟೇಜ್ ಇದೆ, ಅವರಿಗೆ ಕೂಡ ಹೆಣ್ಮಕ್ಳು ಅವ್ರ ಮೇಲೆ ಕೇಸ್ ಆಗ್ತದೆ. She has gone as a decoy over there. ಓಕೆ, ಅಂದ್ರೆ ಇವರು ಅವ್ರ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. Yes. ಅಲ್ಲ ಮೇಲೆ ಸ್ಟ್ರಿಂಗ್ ಆಪರೇಷನ್ ಏನಿದು? ಸ್ಟಿಂಗ್ ಇಲ್ಲ. ಅವರು ಹೋಗಿ ಹೊರಗಡೆ ಬಂದ ನಂತರ she started screaming. Then he forcefully they entered without any pre-planned. ಇದು ಏನೋ ಕೇಸ್ ಆಗಿದೆ. ಜಸ್ಟ್ ಲಾಸ್ಟ್ ನೈಟ್ ಇದು has been registered. ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ಸರ್, ಈಗ ಇದು ಒಂದು ಪಾರ್ಟ್ ಆಯಿತು. They have selected one hospital, ಅದಕ್ಕೆ ಹೋಗಿದ್ದಾರೆ ಅವರು. ಬೇರೆ ಕೂಡ ಮಾಡಿರ್ಬೋದು, ಬಟ್ ರಿಪೋರ್ಟ್ ಆಗಿಲ್ಲ. ಐ ಡೋಂಟ್ ನೋ. ಇದು ಒಂದು ಕೇಸ್ ರಿಪೋರ್ಟ್ ಆಗಿದೆ, ಅದಕ್ಕೆ ನಾನು ಕೇಸ್ ಆಗಿ ಹೇಳ್ತೀನಿ. ಅಲ್ಲ, ಅಂದ್ರೆ ಇದುವರೆಗೂ ಬಿಜಾಪುರ ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಅನ್ನೋದು ವ್ಯವಸ್ಥಿತವಾಗಿ ನಡೀತಿದೆಯಾ? ಅದು ಗೊತ್ತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆ DC